ಗುಳೆ ಹೋಗಿ ಜೀವನ ಸಾಗಿಸ್ತಿರ್ತಕ್ಕಂಥ ಕುಟುಂಬ ಈಗ ಅನಾಥ ಆಗಿರ್ತಕ್ಕಂಥದ್ದು. ಬಾಗಲಕೋಟೆ ಜಿಲ್ಲೆಯಲ್ಲಿ ಜನವರಿ 10ರಂದು ನಡೆದಂತಹ ಟ್ರ್ಯಾಕ್ಟರ್ ದುರಂತದಲ್ಲಿ ಈಗ 5 ಜನ ಸಾವನ್ನಪ್ಪಿರ್ತಕ್ಕಂಥ ಘಟನೆ ನಡೆದಿರ್ತಕ್ಕಂಥದ್ದು. ಘಟನೆ ನಡೆದು ಈಗ 9 ದಿನ ಆದರೂ ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರಾಗಲಿ ಯಾರೂ ಕೂಡ ಸ್ಥಳಕ್ಕೆ ಭೇಟಿ ನೀಡಿರಲಿಲ್ಲ, ಆ ಕುಟುಂಬಸ್ಥರಿಗೆ ಧೈರ್ಯ ನೀಡಿರಲಿಲ್ಲ. ಈಗ ಮಾಜಿ ಶಾಸಕರಾಗಿರ್ತಕ್ಕಂಥ ಭೀಮಾ ನಾಯಕ್ ಅವರು ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಆನೇಕಲ್ ತಾಂಡದ ಈ ಒಂದು ನಿವಾಸಕ್ಕೆ ಭೇಟಿ ನೀಡಿ ಈಗ ಆ ದುರಂತದಲ್ಲಿ ಸಾವನ್ನಪ್ಪಿರ್ತಕ್ಕಂಥ ಕುಟುಂಬಸ್ಥರಿಗೆ ಧೈರ್ಯ ಹೇಳಿರ್ತಕ್ಕಂಥದ್ದು. ಆ ಕುಟುಂಬ ಸಂಪೂರ್ಣವಾಗಿ ಒಂದೇ ಕುಟುಂಬದ 5 ಜನ ಈಗ ಸಾವನ್ನಪ್ಪಿ ಇಡೀ ಕುಟುಂಬವೇ ಈಗ ಅನಾಥ ಆಗಿ ನಿಂತಿರ್ತಕ್ಕಂಥದ್ದು. ಈಗ ಆ ಒಂದು ಕುಟುಂಬಸ್ಥರಿಗೆ ಮಾಜಿ ಶಾಸಕರಾಗಿರ್ತಕ್ಕಂಥ ಭೀಮಾ ನಾಯಕ್ ಅವರು ಸಾಂತ್ವನ ಹೇಳಿ ಅವ್ರಿಗೆ ಒಂದು ಪರಿಹಾರವನ್ನು ಕೊಡುವಂಥ ನಿಟ್ಟಿನಲ್ಲೂ ಕೂಡ ಮುಂದಾಗಿರ್ತಕ್ಕಂಥದ್ದು. ಈಗ ಸದ್ಯ ನಮ್ಮ ಜೊತೆಗೆ ಭೀಮಾ ನಾಯಕ್ ಅವರೇ ಇದ್ದಾರೆ, ಅವ್ರನ್ನೇ ಮಾತನಾಡ್ತಾ ಹೋಗ್ತೀನಿ. ಸರ್, ಆಗಬಾರ್ದಂಥ ಘಟನೆ ಆಗಿ ಹೋಗಿರ್ತಕ್ಕಂಥದ್ದು, ಇದುವರೆಗೂ ಕೂಡ ಯಾರೂ ಬಂದಿಲ್ಲ ಅನ್ನುವಂಥ ಚಿಂತೆ ಆ ಕುಟುಂಬಕ್ಕೆ ಬಂದಿತ್ತು. ಇವತ್ತು ಖುದ್ದು ನೀವೇ ಬಂದು ಅವ್ರಿಗೆ ಸಾಂತ್ವನ ಹೇಳಿದಿರಿ, ಏನು ಹೇಳಿದಿರಿ ಸರ್ ಅವರು? ನೋಡಿ, ಜಿಲ್ಲಾ ಉಸ್ತುವಾರಿ ಸಚಿವರು ಬಂದಿಲ್ಲ ಎಂಬ ಪ್ರಶ್ನೆ ಇಲ್ಲ. ನನಗೆ ಜಿಲ್ಲಾ ಉಸ್ತುವಾರಿ ಸಚಿವರೇ 2 ದಿವಸದಿಂದ ನೀವು ಸಂಡೇ ಹೋಗೋಣ ಅನ್ನೋ ಒಂದು ಅಭಿಪ್ರಾಯನ ಮುಂದೆ ಹೇಳಿದರು. ಸೊ ಭಾನುವಾರ ನೀವು ಜೊತೆಗೆ ಹೋಗೋಣ ಅಂತೇಳಿ ನೆಕ್ಸ್ಟು ಇನ್ನೊಂದು 3-4 ದಿವಸದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಬರ್ತಾರೆ, ಅವ್ರನ್ನ ಭೇಟಿ ಮಾಡಿಸುವಂಥ ಕೆಲಸವನ್ನು ಮಾಡ್ತೀನಿ. ಇದು ತಾವು ಹೇಳ್ದಂಗೆ ಭಾಳ ಅಮಾನ್ಯವಾದಂಥ ಒಂದು ಘಟನೆ ಇದು. ಸೊ ನಡಿಬಾರ್ದಾಗಿತ್ತು, ನಡೆದೋಗಿದೆ. ಸೊ ಬಡವರು ಏನು ಕೂಲಿಗಾಗಿ ಹೊಟ್ಟೆಪಾಡಿಗಾಗಿ ಗುಳೆ ಹೋಗ್ತಕ್ಕಂಥ ಜನ ನಮ್ಮ ಬಂಜಾರ ಸಮಾಜ. ಸೊ ಆ ಸಮುದಾಯದ 5 ಜನ ಇವತ್ತು ಬಾದಾಮಿಯಿಂದ ಟ್ರ್ಯಾಕ್ಟರಲ್ಲಿ ಬರ್ತಕ್ಕಂಥ ಸಂದರ್ಭದಲ್ಲಿ ಆಕ್ಸಿಡೆಂಟಲ್ಲಿ ತೀರ್ಕೊಂಡಿದ್ದಾರೆ. ಸೊ ಖಂಡಿತ ಸರ್ಕಾರದಿಂದ ಏನು ಪರಿಹಾರವನ್ನು ಕೊಡಿಸಬೇಕು ಅದನ್ನು ನಾನು ಪ್ರಯತ್ನ ಮಾಡ್ತೀನಿ. ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ವೈಯಕ್ತಿಕವಾಗಿ ಅವರೊಂದು ಪ್ರತಿಯೊಬ್ಬೊಬ್ಬರಿಗೆ 1 ಲಕ್ಷ ರೂಪಾಯಿ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ನಾವು ಕೂಡ ಒಂದಿಷ್ಟು ಹಾಕಿ ನಾವು ಕೂಡ ಸಹಾಯ ಮಾಡಿದ್ದೀವಿ. ಸೊ ಅವರಿಗೆ ಮನೆ ಕೊಡಿಸ್ತಕ್ಕಂಥ ಬೇಡಿಕೆ ಇದೆ, ಮನೆಯನ್ನು ಕೊಡಿಸ್ತೀವಿ. ಸೊ ಏನು ತೀರ್ಕೊಂಡು ಹೋಗಿದ್ದಾರೆ ಒಂದು 5 ಜನರಲ್ಲಿ, ಅವ್ರಿಗೇನು ಚಿಕ್ಕ ಮಕ್ಕಳಿದ್ದಾರೆ, ಅವ್ರ ವಿದ್ಯಾಭ್ಯಾಸಕ್ಕೆ ಕೂಡ ಅವರಿಗೆ ಸಹಾಯವನ್ನು ಮಾಡ್ತಕ್ಕಂಥ ಕೆಲಸ ನಾನು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಸೇರಿ ಮಾಡ್ತೀವಿ. ಸರ್, ಈಗ ಪ್ರಮುಖವಾಗಿ ಆ ಮನೆಯ ಹಿರಿ ಮಗನೇ ಕಳ್ಕೊಂಡಿರ್ತಕ್ಕಂಥದ್ದು, ಇಲ್ಲಿ ಮನೆಯೂ ಕೂಡ ಅರ್ಧ ನಿಂತಿದೆ. ಅವ್ರಿಗೆ ಈಗ ದಿಕ್ಕೇ ಇಲ್ಲದಂಥ ಪರಿಸ್ಥಿತಿ ಇಲ್ಲಿ ನೋಡ್ತಾ ಇರ್ತಕ್ಕಂಥದ್ದು. ಅವರ ಬೇಡಿಕೆಗಳೇನು ಸರ್? ಇಲ್ಲಿ ಹೇಳಿದಂಥ ಸಂದರ್ಭದಲ್ಲಿ ಚಿಕ್ಕ ಪುಟಾಣಿ ಮಕ್ಕಳಿದ್ದಾರೆ, ಅವರ ವಿದ್ಯಾಭ್ಯಾಸ ಹೆಂಗೆ, ವ್ಯಾಸಂಗ ಹೆಂಗೆ ಅಂತ ಅದೇ ಅವ್ರು ಹೇಳ್ತಾಯಿದ್ರು. ಆ ತಾಯಿ, ನನ್ನ ಮಗನೇ ಪಾಂಡು ನಾಯಕೆ ತೀರ್ಕೊಂಡು ಹೋಗಿದ್ದಾನೆ, ಯಾಕಂದರೆ ಅವನೇ ದುಡಿದು ಇಡೀ ಕುಟುಂಬವನ್ನೇ ಅವನು ಸಾಕ್ತಾ ಇದ್ದ. ಸೊ ಅಂತ ದುಡಿಯುವಂಥ ಕೈನೇ ಹೋಗಿದೆ ಅಂಥೇಳಿ ಆ ತಾಯಿ ಭಾಳ ವ್ಯಥೆ ಪಡ್ತಾಯಿದ್ಲು. ಸೊ ಹಾಗಾಗಿ ಇದಕ್ಕೆ ಒಂದೇ ದಾರಿ, ಸರ್ಕಾರದಿಂದ ಏನಾದರೂ ಒಂದು ಪರಿಹಾರ, ಮತ್ತು ಅದರ ಜೊತೆಗೆ ನಾವಿಲ್ಲಿ ಸ್ಥಳೀಯವಾಗಿ ಏನು ಮಾಡಬೇಕು ಅನ್ನೋದನ್ನು ಕೂಡ ಯೋಚನೆ ಮಾಡಿಕೊಂಡು ಇಲ್ಲಿರ್ತಕ್ಕಂಥ ಪ್ರಮುಖ ಮುಖಂಡರ ಜೊತೆಗೆ ಮಾತಾಡಿ ಅವ್ರಿಗೇನು ಪರಿಹಾರ ಕೊಡಬೇಕು ಅವ್ರ ಜೊತೆಗೆ ನಾವು ನಿಲ್ಲುವಂಥ ಕೆಲಸವನ್ನು ಮಾಡ್ತೀವಿ. ಮನೆ ಏನಾದರೂ ಖಂಡಿತ, ಯಾಕಂದರೆ ಈಗ ವಸತಿ ಸಚಿವರು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರೇ ಇದ್ದಾರೆ, ಜಮೀರ್ ಅಹಮದ್ ಖಾನ್ ಅವರು. ಸೊ ಅವ್ರ ಜೊತೆಗೆ ಮಾತಾಡ್ತೀನಿ ಇವಾಗ. ಸೊ ಅವರಿಗೆ ಮನೆ ಕೊಡುವಂಥ ಕೆಲಸವನ್ನು ಕೂಡ ನಾವು ಖಂಡಿತ ಮಾಡ್ತೀವಿ. ಇದಿಷ್ಟು ಮಾಜಿ ಶಾಸಕರಾಗಿರ್ತಕ್ಕಂಥ ಭೀಮಾ ನಾಯಕ್ ಅವರು ಹೇಳ್ತಾ ಇರ್ತಕ್ಕಂಥದ್ದು. ಆ ದುಃಖದಲ್ಲಿರ್ತಕ್ಕಂಥ ಕುಟುಂಬಸ್ಥರಿಗೆ ಯಾವ ರೀತಿಯಾಗಿ ಪರಿಹಾರ ನೀಡಬೇಕು, ಸರ್ಕಾರದಿಂದ ಪ್ರಾಮಾಣಿಕವಾಗಿ ಅದನ್ನು ತಲುಪಿಸುವಂಥ ಕೆಲಸನೂ ಮಾಡ್ತೀನಿ. ಅದ್ರ ಜೊತೆಗೆ ಅವರ ವಿದ್ಯಾಭ್ಯಾಸ, ಮಕ್ಕಳ ವಿದ್ಯಾಭ್ಯಾಸ ಮತ್ತು ಅವ್ರಿಗೆ ಮನೆಯನ್ನು ಕೊಡಿಸುವಂಥ ನಿಟ್ಟಿನಲ್ಲೂ ಕೂಡ ಮುಂದಾಗ್ತೀನಿ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ಶಿವಾನಂದ ಹೊಸಳ್ಳಿ, ನ್ಯೂಸ್ ಫಸ್ಟ್, ವಿಜಯನಗರ.